ಕುಡಿಯೋ ನೀರಿಗೆ ಪರದಾಟ ರೊಚ್ಚಿಗೆದ್ದ ಮಹಿಳೆಯರು 100 ಕಿಲೋಮೀಟರ್ ದೂರದಿಂದ ಬಂದು ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ಚಿಂಚೋಳಿಯಿಂದ ಕಲಬುರಗಿಗೆ ಬಂದು ನೀರಿಗಾಗಿ ಪ್ರೊಟೆಸ್ಟ್ ಮಾಡಲಾಗಿದೆ. ಚಿಂಚೋಳಿ ಪಟ್ಟಣ ವಾರ್ಡ್ ನಂಬರ್ 17ರಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಆಶ್ರಯ ವಿದ್ಯಾನಗರ ಬೆಳ್ಳಿ ಬೆಳಕು ಕಾಲೋನಿಯಲ್ಲಿ ನೀರಿಗಾಗಿ ಬರ. ಬೋರ್ವೆಲ್ ಟ್ಯಾಂಕ್ಗಳ ಮುಂದೆ ಜನ ಮುಗಿಬೀಳೋ ಪರಿಸ್ಥಿತಿ ಇದೆ. ಕೆಲಸ ಬಿಟ್ಟು ನೀರಿಗಾಗಿ ಜನರು ಅಲೆದಾಡುವ ಸ್ಥಿತಿ ಇದೆ ಅಂತ ಪ್ರತಿಭಟನೆ ಮಾಡಲಾಗಿದೆ. ಖಾಲಿ ಬಿಂದಿಗೆ ಹಿಡಿದು ನೂರಾರು ಮಂದಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಸಮಸ್ಯೆ ಬಗೆಹರಿಸುವಂತೆ ಡಿಸಿ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಲಾಗಿದೆ. 100 ಕಿಲೋಮೀಟರ್ ದೂರದಿಂದ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಕುಡಿಯೋಕ್ ನೀರಿಲ್ಲ, ದಯವಿಟ್ಟು ನಮಗೆ ಪರಿಹಾರ ಕೊಡಿ ಅಂತ ಚಿಂಚೋಳಿಯಿಂದ ಕಲಬುರಗಿಗೆ ಬಂದು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗಿದೆ. ನೀರಿನ ಸಲುವಾಗಿ ಬಂದೀವಿ, ಹೋರಾಟ ಮಾಡ್ಲತ್ತಿದ್ದೆವು. ಮತ್ತಂದ್ರೆ ಮುನ್ಸಿಪಾಲ್ಟಿಗೆ ಹೋಗಿ ಎಷ್ಟು ಸಲ 100 ಸಲ ಅರ್ಜಿ ಕೊಟ್ಟಿದ್ದೆವು ಸರ್. ಮುನ್ಸಿಪಾಲ್ಟಿದವ್ರು ಮಾತ್ರ ನಿಗದಾಗ ತಗೊಂಬಲ್ಲ ಹೊಂಟಾರ, ಬರ್ಲ ಹೊಂಟಾರ, ನೀರು ಕೊಡಲ್ಲ ಹೊಂಟಾರ. ನಾವು ಅನ್ನ ನೀರು ಕೇಳತ್ತಿಲ್ಲ ಸರ್, ಅನ್ನ ಕೇಳತ್ತಿಲ್ಲ, ಬಟ್ಟೆ ಕೇಳತ್ತಿಲ್ಲ, ದುಡ್ಡು ಕೇಳತ್ತಿಲ್ಲ, ಏನು ಕೇಳತ್ತಿಲ್ಲ ಸರ್. ನಾವೇನು ಮಾತ್ರ ನೀರು ಕೇಳತ್ತಿದ್ದೇವೆ. ನೀರು ಕೊಡ್ಬೇಕು, ಕಂಪಲ್ಸರಿ ನೀರು ಕೊಡ್ಬೇಕಂತ ಕೇಳಿತ್ತು, ಬೇಡ್ಕೊಂಡು. ಇದು 1 ವರ್ಷದ ಗಟ್ಟಲೆ ಹಿಂಗೆ ನಡೆದದ್ರಿ ಸರ್. ನಾವು ಕರೆದು 1200 ರೂಪಾಯಿ ಕೊಟ್ಟು ಟ್ಯಾಂಕರ್ ತಂದುಕೊಂಡು ಟ್ಯಾಂಕರ್ಲಿಂದ ನೀರು ತಂದುಕೊಂಡು ನೀರು ಕೊಡ್ಲತ್ತಿದ್ದೆವು. ನಮಗೆ ಕಷ್ಟ ಭಾಳ ಅದ. ನಾವು ಅನ್ನ ಕೇಳತ್ತಿಲ್ಲ, ಬಟ್ಟೆ ಕೇಳತ್ತಿಲ್ಲ, ರೊಕ್ಕ ಆಯ್ತು. ನಮಗೆ ಒಟ್ಟು ಎಲ್ಲಿನೂ ನೀರು ಸಿಗಂಗಿಲ್ಲ ರೀ ಸರ್. ನಮಗೆ ಡ್ಯೂಟಿ ಹೋಯ್ತಾನ ನನ್ನ ಕೈಲ ತುಂಬದಾಗಂಗಿಲ್ಲ. ಕೇಳಿದ್ರು ಮಾಡ್ತೇವೆ ಮೇಡಮ್ ಅವ್ರು ಹೇಳಿದ್ರು ಮಾಡ್ತೇವೆ. ಮೇಡಮ್ ಹೋಗಿ ಕಚೇರಿ ಕುಂತಳು, ಯಾರನ್ನೂ ಕೇಳಂಗಿಲ್ಲ ರೀ. ನಮಗೆ ಟ್ಯಾಕ್ಸ್ ತುಂಬಿದೆವು, ಎಲ್ಲ ಮಾಡಿದೆವು. 3 ವರ್ಷ ಐತ್ರಿ ನಾವು ತುಂಬಿದೆವು, ಖರೆ ನಮ್ಗೆ ಟ್ಯಾಕ್ಸ್ ಕಾಗಜ್ ಕೊಟ್ಟಿಲ್ಲ. ನಾವು ಹಿಂಗೆ ಅಲ್ಲಿ ಇಲ್ಲಿ ಒಂದೊಂದು ಕೊಡತ್ತಂದು ಕುಡ್ಲಕತ್ತೀವಿ. ಕೈಲಾಗಲ್ಲ ನಮಗೆ ತುಂಬೋದು. ನಮಗೆ ನೀರಿನ ವ್ಯವಸ್ಥೆ ಅಲ್ಲಿ ಮೇನ್ ಏನದ, ಸರ್ಕಾರಿ ಹೆಂಗೆ ಪೈಪ್ ಹಾಕ್ತಾರೆ ಎಲ್ಲ ಕಡೆ, ಜಲ ಜೀವನ್ ಮಿಷನ್ ಆ ಥರ ಮನೆಗೆ ಬೇಕ್ರಿ. ಮನೆಗೆ ಒಂದೊಂದು ನಳ ಬೇಕ್ರಿ. 1000 1500 ಮನೆ ಅವ ರೀ. ಆಶ್ರಯ ಕಾಲೋನಿ, ಚಂದಾಪುರ್. ಇಲ್ಲಿ ಎಲ್ಲ ನೀರಿನ ವ್ಯವಸ್ಥೆನೇ ಇಲ್ಲ. ಒಂದು 15 ನಿಮಿಷದಾಗ ಈಸು ಮಂದಿ ತುಂಬ್ಕೋತಾರ್ರಿ ಸರ್. 15 ನಿಮಿಷ ಆಗೋದು ಬಂದ್ ಮಾಡ್ತಾರ್ರಿ. ಈಗ ಚಾಲು ಮಾಡೋದು ಪೈಪ್ ಧಮ್ ಮಾಡಿ ಚಾಲು ಮಾಡ್ತಾರ್ರಿ, ಫೋಟೋ ಇಸ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.